ಲೇ ಬಡ್ಡಿ ಮಗ ಬೀರ ಈ ಆ ಎಮ್ಮೆ ಕರ ಹೊಡ್ಕೊಂಬಾರಲ್ಲ ಇತ್ತಾಗ ನೀರಾಗ ಹೋದಿದಿತ್ತು ಹೊಳಿ ಬೇರೆ ತುಂಬೈತಿ ಮರಯ್ಯ ಯಾವಾಗಿಂದ ಕರೆಯಕತ್ತ ನೋಡು ನಿಮ್ ಮುಂದಕ್ಕ ಬರಂಗಿಲ್ಲಲ್ಲೇ ಎಮ್ಮಿ ಜೊತೆಗೆ ನೀನು ಈಜಾಡಕ ಹೊಂಟಿಗಿಂತಿ ಮತ್ತ ಬಾ ಸಾಕು. ಏ ನಿಮ್ಮ ಮನೆ ಕಡೆಗೆ ನಡಿಯ ಪಾರ್ವತಿ, ನಿಮ್ಮ ಮನೆ ಕಡೆಗೆ ನಡಿ. ಅಲ್ಲೇ ಕೋಳಿ ಮರಿ ಎಲ್ಲ ಹಾವು ಪಾವು ಬರ್ತಿರ್ತಾವು. ನಡಿ ನೀನು ನಡಿ, ನಾ ಬರ್ತೇನೆ ಎಲ್ಲ ಹೊಡ್ಕೊಂಡು ಎಮ್ಮೆ ಕರಾನ ಆಕಳು ಕರಾನ ಹೊಡ್ಕೊಂಡು ಬರ್ತೇನೆ ನಡಿ. ಏ ಬಾರ ಮರಯ್ಯ ಒಟ್ಟಿಗೆ ಹೋಗೋಣ ಇಬ್ರು ಸೇರಿ ಹೋದ್ರಾತು ಮತ್ ನೀ ಆಮೇಲೆ ಬರ್ತೇನ. ನೀ ಮುಂದೆ ಹೋಗ ಒಂಚೂರು ಕೆರೆ ಕಡೆಗೆ ಹೋಗ್ಬರ್ತೀನಿ. ಯೋ ಮಾರಾಯ ಒಟ್ಟಿಗೆ ಏನ್ ತಿಂದಿಯ ಇವತ್ತು ಬರೀ ಕೆರಿ ಕಡೆ ಹೊಕ್ಕನಿ ಅಂತೀಯಲ್ಲ ಅಲ್ಲೇನ್ ಇಟ್ಟಿದಿ? ಅಯ್ಯ ದೊಡ್ಡ ಪುಣ್ಯಾತ್ಕಿತ್ತಿ, ಅಲ್ಲಿ ತಗೊಂಬರೋಂಥದ್ದು ಏನು ಇಟ್ಟು ಬಂದಿಲ್ಲ ನಾನು. ಇಟ್ಟು ಬಂದೇನಿ ಆದ್ರೆ ಅಲ್ಲೇ ಬಿಟ್ಟು ಬರೋಂಥದ್ದು ಅದು. ಮನೆಗೆಲ್ಲ ಹೊತ್ಕೊಂಬಂದ್ಬಿಟ್ರೆ ಏನಿಲ್ಲ, ನೀ ನನ್ನ ಅಟ್ಟಾಡ್ಸ್ಕೊಂಡೆ ಹೊಡಿತಿದ್ದಿ. ಯಾಕ ಅಂತದೇನಾತು? ಅಂಥದ್ದೇನಾತಂತಿಯಲ್ಲ, ಇವತ್ತು ಬೆಳಿಗ್ಗೆ ಏನು ಮಾಡಿದ್ದೀನಿ ನಾಷ್ಟಕ್ಕೆ ನೆನ್ಪೈತ ನಿನಗೆ? ರಾಗಿ ಮುದ್ದಿ, ಶೇಂಗಾ ತಂಬ್ಳಿ, ಮತ್ತು ಅದೇನದು ಇನ್ನೊಂದು ಎಂಥದ್ದು ಮಾಡಿದ್ದೆಲ್ಲ ಇವ ತಿಂದು ಹೊಟ್ಟೆ ಹಾಳಾಗೈತಿ. ಈಗ 4 ಸರಿ ಹೋಗಿ ಬಂದೇನೆ, ಈಗ ಹೋದ್ರೆ 5ನೇ ಸರಿ ನೋಡು. ಹೌದು ಯಜಮಾನ, ನಾನು ನಿನ್ ಜೊತೆನ ತಿಂದೈತಿ ರಾಗಿ ಮುದ್ದೆನ. ನಾಟಕ ಮಾಡ್ಬೇಡ, ಏನೋ ನಡೆಸಿರ್ತಿದಿ ಅದಕ್ಕೆ 10 ಸರಿ ಹೋಗಿ ಹೋಗಿ ಬರಾಕತ್ತಿದಿ. ಏ ನಿನ್ನ ಮಕ ದೇವ್ರಾಣಿ ಇಲ್ಲ, ಮತ್ತು ಅಂಥದ್ದೇನೂ ಇಲ್ಲ. ಕೆರೆ ಕಡೆಗೆ ಹೋಗಿ ಬಂದೇನಿ, ಬೇಕಾರೆ ಇಟ್ಟು ಬಂದೇನಿ ನೋಡ್ಬಾ ಹೋಗು. ಅಕ್ರಮ ನಾ ಎಲ್ಲಿ ನೋಡ್ಲೇಪ್ಪ, ಇಟ್ಟು ಬಂದಿ ಏಟು ಬಿಟ್ಟಿ ಅದೇನು ತೂಕ ಮಾಡ್ಲೇನಿ ಈಗ ನಾನು? ಇಟ್ಟು ಬಂದಿರ್ತಿ ಹೋಗು. ಆತ ಇಲ್ಲಿಗೆ ಇಟ್ಟು ಬರೋದು, ನಡಿ ಹೋಗೋಣ. ಏ ಇಟ್ಟು ಬಂದ ಮೇಲೆ ತೊಳ್ಕೊಳ್ಳೋದು ಬೇಡ, ಹಂಗೆ ಬರಲಿ ನಿನ್ನ ಹಿಂದೆ. ಯಪ್ಪ ಪತಿ ಪರಮೇಶ್ವರ, ಈ ದನ ಎಮ್ಮಿ ಕರ ಹಂದಿ ನಾಯಿ ಅವೆಲ್ಲ ಇಟ್ಟು ಬಂದು ತೊಳ್ಕಂತಾವನು ಏನಿಲ್ಲ ಹೌದಲ್? ಹಂಗ ಬರ್ತಾವಿಲ್ಲ, ನಡಿ ಹೋಗೋಣ. ಓಹೋ ಪಾರ್ವತಿಯವರು 6 ಊಟ್ನಾಗ ಬರಾಕತ್ತೀರನ? ನೋಡ್ವಾ ಪಾರ್ವತಿ, ನಾಯಿ ಬೆಕ್ಕು ಹಂದಿ ಅವೆಲ್ಲ ಟಾಯ್ಲೆಟ್ ಮಾಡಿದ್ರೆ ಏನು ಮಾಡ್ತಾವು? ಅಂಡನ ನೆಲಕ್ಕೆ ಮಣ್ಣು ತಿಕ್ಕೋತ್ ಬರ್ತಾವು. ಇನ್ನು ನಾನು ನಾಯಿ ಹಂದಿ ಬೆಕ್ಕಿನ ಗತಿ ತಿಕ್ಕೋತ್ ಬಂದ್ರೆ ನಾನು ಅಂಡ ಹರಿದು 12 ಬಾಗ್ಲಕತಿ ಗೊತ್ತಾನೆ. ಏನು ಪಾರ್ವತಿನೋ ಏನೋ. ಇನ್ನು ಆಕಳ ಎಮ್ಮೆ ಎತ್ತು ಅಂತೆಲ್ಲ ಅವಕ್ಕೆ ದೇವರು ಬಾಲನ ದೊಡ್ಡದು ಕೊಟ್ಟಿರ್ತಾನ. ಏನು ಅವು ಹಿಂಗೊಮ್ಮೆ ಬಡ್ಕೊಂಡ ತಕ್ಷಣ ಎಲ್ಲ ಉದ್ರಿ ಹೋಗಿರ್ತೈತಿ ಗೊತ್ತಾತ. ನಮಗೆ ದೇವರು ಅದಕ್ಕೆ ಕೈ ಕೊಟ್ಟಾನ, ತೊಳ್ಕೊಳ್ರಿಲು ಬಡ್ಡಿ ಮಕ್ಕಳ ಅಂತ ಹೇಳಿ. ಇನ್ನು ನೀ ತೊಳ್ಕೊಬೇಡ ವಾಸನೆ ಹೊಡ್ಕೋತ ಅಡ್ಡಾಡು ಅಂತಂದ್ರೆ ನಾ ಹಂಗೆ ಅಡ್ಡಾಡ್ತೇನೆ. ಇನ್ನು ನಿಂಗೆ ಭಾಳ ಇಷ್ಟ ಆದ್ರೆ ಥೂ ಆಕ್ರಮ ಯಾರಿಬೇಕ? ಹೋಗ್ಪ ಹೋಗು, ಕೆರ್ಯಾಗ ಬಿದ್ದು ಬರ್ತೀಯೋ, ಹೊಳ್ಯಾಗ ಬಿದ್ದು ಬರ್ತೀಯೋ, ಇಲ್ಲ ಬಾವ್ಯಾಗ ಬಿದ್ದು ಸಾಯ್ತೀಯೋ ನೋಡು. ಒಟ್ಟ ಸಂಜನದ್ರಾಗ ಮನೆ ಸೇರು. ಈಗಲೇ ಊರು ಮಧ್ಯಾಹ್ನ ಆತ, ಒಂದು ಮುಂಜಾನೆ ಹೊಂಟೇವಿ ಇನ್ನೂ ಮನೆ ಸೇರಿಲ್ಲ ಅಂದ್ರೆ ಮನ್ಯಾಗ ದನಕರುಗಳೆಲ್ಲ ಉಪವಾಸ ಅದಾವು. ಆಡಿನ ಮರಿ ಎಲ್ಲ ಉಪವಾಸ ಬೀಳ್ತಾವ. ಬಡಾನ ಹೊಂಟ ಹಂಗಾರ ನೋಡು ಏನು ಮಾಡ್ತೀವಿ ನೋಡು. ನಡಿ ನಿಮ್ಮ ಮುಂದಾಗ ನಾ ಬರ್ತೇನೆ. ಯಾವಾಗ ನೋಡು ಇದಾತ. ಲೇ ಬೀರ ತಗೊಂಬಾರಲ್ಲ ಬಡ ನೀನು ಇಲ್ಲೇ ರವನ ಬರೋನ. ಅವ್ನು ಕರ್ಕೊಂಡೋಗಿ ನೀನು ಕರ್ಕೊಂಡು ತಗೋ, ಮತ್ತೆ ನಿನಗೆ ತ್ರಾಸ ಆದ ಹೆಂಗೆ ಹೇಳು ಅದಕ್ಕೆ. ಅದೇ ಇವನು ಈಕಿ ಬರೀ ಅನುಮಾನ ಪಡ್ತಾಳಪ್ಪ ಈಕಿ ಎಲ್ಲರ. ಏ ಹೋಗ ಪುಣ್ಯಾರ್ಗಿತ್ತಿ ಹೋಗು, ನೀವು ಮನೆ ಮುಟ್ಟೋದಾಗ ನಾ ಬರ್ತೇನೆ ಮನೆಗೆ. ಜೀವನ ಪೂರ್ತಿ ಬರೀ ಇದಾಗೋತು. ಬಂದೇನಪ್ಪ ಬೋಸಡಿ ಮಗನ, ಮಾಡ್ರೆ ಕೆಲಸ ಎಲ್ಲ ಮಣ್ಣು ತಿನ್ನೋದು. ಈಗ ಬಂದು ಇಲ್ಲೇ ಮುಸುಳಿ ಗತಿ ನಿಂತ್ಕೊಂಡೆ. ನಮ್ಮ ಮುಸುಳಿ ಗತಿ ನಿಮ್ಮ ಅವು ಬೇರೆ ಊರಾಗಿಲ್ಲ. ನನ್ನ ತಲೆನೋವು ನನಗೆ. ನೀ ಅಕ್ಕಿ ಜೊತೆಗೆ ಯಾಕೆ ಹೋಗಿದ್ದಿ? ನಿನಗಷ್ಟು ಮಾನ ಮರ್ಯಾದೆ ಏನಿಲ್ಲನ? ಏನೋ ಹೌದಪ್ಪ, ಹೌದು ಇದೊಂದು ಏಜ್, ಹುಡುಗಿಯರಿಗೆ ಹೇಳ್ತಾನ ಬೇಕು ಬೇಡ ಅನ್ನಂಗಿಲ್ಲ ನಾವು. ಆದ್ರೆ ನೀನು ಇಂಥದ್ದು ಮಾಡಿದ್ದು ತಪ್ಪು ಬಿಡು. ನೀನು ಗೆಳತನ ಮಾಡೋದು ಮಾಡಿದಿ, ಅದು ಎಂಥದ್ದು ಮಾಡಿದಿ? ಚಲೋ ಜಾತಿದಾರ ಮಾಡಿದೆ, ನಮ್ಮ ಜಾತಿದಾರ ಮಾಡಿದೆ. ನಮ್ಮ ದೇವ್ರ ಬೇರೆ, ಅವ್ರದ್ದು ದೇವ್ರ ಬೇರೆ, ನಮ್ಮ ಜಾತಿನೇ ಬೇರೆ, ಅಕ್ಕಿ ಜಾತಿನೇ ಬೇರೆ. ನಿನಗೆ ಗೆಳತನ ಮಾಡಕ್ಕೆ ಬೇರೆ ಯಾರೂ ಸಿಗಲೇ ಇಲ್ಲನ? ಎಲ್ಲಿಗೂ ಏನು ಹಂಗೆ ಯೂಸ್ ಮಾಡ್ಕೊಂಡೆ ಬಿಟ್ಟನೆ ಅನ್ನಂಗಿರ್ಬೇಕು, ಸೂಚಿಗೆ ಮುದ್ದು ಕೊಟ್ಟಂಗೆ. ನೀನು ಅಯ್ಯೇ ಮೈ ಮೇಲೆ ಹೇಳಕೊಂಡ್ಬಿಟ್ಟಿ ನೀನು ದರಿದ್ರದ ಅಂತಂದು. ನಮಗೆ ಹೆಣ್ಣು ಕೊಡಾಕ ಕ್ಯೂ ನಿಂತಿದ್ದಾರೆ ಗೊತ್ತಾನ? ಅಂಥದ್ರಾಗ ನೀನು ಇಂಥ ಹೊಲಸು ಸಗಣಿ ತಿನ್ನೋ ಕೆಲಸ ಮಾಡಿದಿ. ಈಗ ನಿನ್ನ ಮಕ್ಕ ಯಾರು ನೋಡ್ತಾರೆ? ನಿಮ್ಮ ತಂಗಿ ಮದ್ವೆ ಹೆಂಗೆ ಮಾಡ್ಬೇಕು ನಾನು? ಮನೆ ಮರ್ಯಾದೆ ಹೋತು. ಈಗ ಕಿನ್ನ ಮನೆ ತುಂಬಿಸ್ಕೊಳ್ಳಿಲ್ಲ ಅಂದ್ರೆ ಊರನ್ ಜನ ಕೆರ್ಲು ಹೊಡಿತಾರೆ. ಮನೆ ತುಂಬಿಸ್ಕೊಂಡ್ರೆ ಮನ್ಯಾಗ ನಿಮ್ಮ ಅವು ಕೆರ್ಲು ಹೊಡಿತಾರೆ. ಜೀವನ ಪರ್ಯಂತೆ ಅಕ್ಕಿ ಸಾಯೋ ತನಕ ನಾ ಸಾಯೋ ತನಕ ನಮ್ಮ ಮನೆ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕ್ಬಿಟ್ಟಲ್ಲಿ ಬದ್ಧ ಮಾಸ. ಯಪ್ಪ ನೀ ಅಷ್ಟೆಲ್ಲ ಬೈಬೇಡ. ಅಕ್ಕಿ ಏನು ತಂದಿಲ್ಲನ, ಕೈ ಕಾಲು ನೆಟ್ಟಿಗಿಲ್ಲನ? ಹೌದು ನಾ ಆಕಿನ ಪ್ರೀತಿ ಮಾಡೀನಿ, ಅದಕ್ಕೆ ನಾ ಆಕಿನ ಮದುವೆ ಆಗ್ಬೇಕಂತ ಇಷ್ಟ ಐತೆ ನಂಗೆ. ಅದಕ್ಕೆ ನಾನು ಮತ್ತು ಅಲ್ಲಿಗೆ ಭೇಟಿಯಾಗ ಕರೆದಿದ್ದೆ ಅಷ್ಟೆ. ಅದ್ರ ಊರಾಗಿನ ಜನ ಎಲ್ಲ ಬರ್ತಾರಂತೆ ನಂಗೆ ಕನಸು ಬಿದ್ದಿತ್ತನಪ್ಪ. ನಾನು ಯಾವಾಗಲೂ ಅಲ್ಲೇ ಭೇಟಿ ಆಗೋದಕ್ಕಿನ. ಯಪ್ಪ ಯಾವಾಗ ಬಂದೆ ಯಪ್ಪ? ಎಷ್ಟು ತತ್ತು ಬಂದು ನಂಗೆ ಗೊತ್ತಾಗ್ಲಿಲ್ಲ ನೋಡು. ನಾನು ಒಳಗೆ ನೀ ಅರಿವಿ ಮಾಡ್ತಾಕತ್ತಿದ್ನೆ ರೂಮ್ನ್ಯಾಗ, ಅವನು ಇಲ್ಲಲ್ಲ, ಅರಿವಿ ಎಲ್ಲ ಹಳ್ಳಿ ಹೋದ್ರೆ ಬೈತಾಳ ಅಂದು ಅರಿವಿ ಮಾಡ್ತಾಕತ್ತಿದ್ನಪ್ಪ. ಈಗ ಬಂದೇನ ಎಣ್ಣ? ಅಪ್ಪಂಗೇನಾಗಿತ್ಲೆ?
ನೋಡಲ್ಲ ಅಪ್ಪ ಮುಖ ಗಂಟೆ ಕಂಡು ಕೂತ್ಕೊಂಡಾನ. ಏನಾಗೈತೆ ಅಪ್ಪ ನಿಂಗ? ಏನಾಗಿಲ್ಲ ಸುಮ್ಮನೆ ಇರು ನೀನು. ನೀ ಹೋಗು ಒಳಗೆ ಹೋಗಿ ಒಂದು ಅಪ್ಪಂಗ ಒಂದು ಲೋಟ ತಣ್ಣಗೆ ನೀರು ತೊಗೊಂಬ ಹೋಗು. ಏನ ನೀ ಏನೋ ಹೇಳಾಕತ್ತಿ, ಅದು ಏನ್ ಹೇಳಾಕತ್ತಿ ಅಂತ ನಂಗೆ ಗೊತ್ತಾಗೋತ್ತು. ಏನಿಲ್ಲ, ಅಪ್ಪಂಗೆ ಈಗ ಸಿಟ್ಟು ಬಂದೈತಿ, ನೀ ಒಳಗೆ ಹೋಗು. ಯಪ್ಪ ನೋಡಪ್ಪ, ಅಪ್ಪನು ನಿನಗೆ ಸಿಟ್ಟು ಬಂದೈತಿ ಅಂತ ಹೇಳಿ ಮಕಾನ ಗಂಟಕ್ಕೆಂಡು ತೋರಿಸ್ತಾನೆ. ಏನು ಮಾಡ್ತೀವಿ? ನಾ ಏನಂತ ಕೇಳ್ತೀನಿ, ಅವ ಗಂಟಕ್ಕೆಂಡು ಹಿಂಗೆ ಮಾಡಿ ತೋರಿಸ್ತಾನೆ. ಏನಾಗೈತೆ ಅಪ್ಪ ಹೇಳಿ ನೀನಾರ. ಏನಿಲ್ವಾ ಪುಣ್ಯಾತ್ಕಿತ್ತಿ, ನಿಮ್ಮ ಅಣ್ಣ ನನ್ನ ಹೆಣ ಎತ್ತಿದೊಂದ ಬಾಕಿ, ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಯಾನವ, ಗೊತ್ತಾನ? ಓ ಹೌದೇನಪ್ಪ, ಏನಂತ ಹೇಳಿ ನೀನೀಗ? ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿನ ಅಂತ ಕೇಳಿದೆನು. ಹ್ಞೂ ಅಪ್ಪ, ಒಟ್ಟು ಮನೆ ಕೆಲಸ ಮಾಡಿ ಮುಗಿಸಿನ ನೋಡಿ ನಾನು. ಸ್ವಲ್ಪ ಕೆಲಸ ಇರಲಿಲ್ಲಪ್ಪ, ಅವು ಊರಾಗ ಇಲ್ಲದ್ರೆ ಭಾಳ ಕೆಲಸ ಆಕತ್ತೆಯಪ್ಪ. ಅವು ನಿನ್ನೊಮ್ಮೆ ಎಲ್ಲೂ ಕಳಿಸ್ಬೇಡಪ್ಪ ನೀನು. ಅಯ್ಯೋ ಯೋ 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 ನನ್ನ ಕರ್ಮ, ಇಂಥ ಮಕ್ಕಳ ಜೊತೆಗೆ ನಾನು ಈಗದು ಭಾರಿ ಕಷ್ಟದ ಕೆಲಸ. ಈಕೀಗ ನೋಡು, ನಾನು ಏನೋ ಹೇಳಿದ್ರೆ ಈಗ ಒಂದೇನೋ ಹೇಳ್ತಾ ಮಷಿನ್ ಗಿಷಿನ್ ಹಾಕ್ಯಂಡಾಳು ಇಲ್ಲ ನೋಡಲಿ. ಹ್ಞೂ ಅಪ್ಪ ನೋಡ್ತೇನೆ. ಏ ಮಷಿನ್ ಹಾಕ್ಯಂಡಿಲ್ಲ ನೀನು? ಹ್ಞೂ ಅಣ್ಣ, ವಾಷಿಂಗ್ ಮಿಷಿನ್ ಆನ್ ಮಾಡಿ ಬಂದೆ. ಈಗಷ್ಟ ಚಲೋ ಮಾಡಿ ಬಂದೆ ನೋಡು. ನಿನ್ನ ಬಟ್ಟೆ, ಅಪ್ಪನ ಬಟ್ಟೆ, ನನ್ನ ಬಟ್ಟೆ, ಅವಂದು ಭಾಳ ಇತ್ತು ಬಟ್ಟೆ, ಅಷ್ಟು ಹಾಕಿ ಈಗಷ್ಟ ಚಲೋ ಮಾಡಿ ಬಂದೇನಿ. ಯಾಕೆ ಈ ಬಟ್ಟೆನ ಹಾಕ್ಬೇಕಾಗಿತ್ತೇನು? ಹಿಡಿಯೋದಲ್ಲ ಬಿಡಪ್ಪ, ಅದು ಆಮೇಲೆ ಹಾಕೋಣ ತಗೋ. ಅಣ್ಣ ಇಡು, ಹೋಗಲ್ಲೇ ಇಟ್ಟು ಕೈಕಾಲು ತಗೊಂಡು ಬಾ, ಹೋಗು. ಕುಡಿಯೋಕೆ ಏನ್ರ ತಗೊಂಬರ್ತಾನೆ. ಹೊಗ್ಗ ನಾವು ಕಮಲವ್ವ, ನಾ ಅದ್ರ ಸುದ್ದಿ ಹೇಳಕತ್ತಿಲ್ಲ. ನೀನು ಕಿವಿಗೆ ಮಷಿನ್ ಹಾಕ್ಯಂಡಿಯೇನ? ಏನ ನೀ ಏನೋ ಹೇಳಾಕತ್ತಿ, ಅದ್ರ ಏನು ಹೇಳಾಕತ್ತಿ ಅನ್ನೋದು ನಂಗೆ ಗೊತ್ತಾಗೋಲ್ತು. ನಾನು ಭಾಳ ಪ್ರಯತ್ನ ಮಾಡಿದೆ, ಅದ್ರ ಏನು ಹೇಳಾಕತ್ತಿ ನೀನು? ಅದು ನೀ ಏನೋ ಬೇಡಾಕತ್ತಿ, ಏನು ಬೇಡಾಕತ್ತಿ ಅಂತ ನಂಗೆ ಗೊತ್ತಾಗ್ತು. ರೊಕ್ಕ ಮಾತ್ರ ಬೇಡಬೇಡಪ್ಪ, ನನ್ನ ಹತ್ರ ₹1 ರೊಕ್ಕ ಇಲ್ಲ. ಏ ಪುಣ್ಯಾತ್ಕಿತ್ತಿ, ಮಕ ಕಿವಿಗೆ ಹಾಕ್ಯಂಡಿ ಏನು ಮಷಿನ್? ಹ್ಞೂ ಅಣ್ಣ, ಹ್ಞೂ. ಮಜ್ಜಿಗೆ ಕಡ್ದಾನಿ, ಮಷಿನ್ನಾಗ ಕಡ್ದನಪ್ಪ. ಓ ಇವಳು ಅವಳು ಇಪ್ಪ, ಇನ್ನು ನಾನು ಹೋಗಿ ಮಷಿನ್ ತಂದು ಕಿವಿಗೆ ಬಡಿಯೋದು ಸೈಕಿಗೆ. ಅಷ್ಟು ಮಾಡಿ ಪುಣ್ಯ ಕಟ್ಟಿಗಳಲ್ಲಿ ಬದ್ಮಾಸ ಹೋಗು. ನೋಡ್ಲಿ ಬುಸಡಿಕೆ, ನಿಮ್ಮವ್ವ ಬರೋವರೆಗೂ ನಾ ಪಂಚಾಯತ್ಗೆ ಕಟ್ಟಿ ಹೋಗವಲ್ಲ. ನೀ ಯಾರಿಗೇನು ಹೇಳಿ ಬರ್ತೀವಿ ಹೇಳಿ ಬಾ. ನಿಮ್ಮವ್ವ ನಾಳೆ ಬೆಳಗ್ಗೆ ಬರ್ತಾಳೆ, ಬಂದ ಮೇಲೆ ನಾವು ಹೋಗಿ ಫಸ್ಟ್ ಪಂಚರ ಮನೆಗೆ ಹೋಗಿ ಮಾತಾಡ್ಕೊಂಡು ಆಮೇಲೆ ಪರಿಮಳನ ಮನ್ಯಾಗ ಪಂಚಾಯತ್ಗೆ ಸೇರ್ಸೋದು. ಪಂಚಾಯತ್ಗೆ ಕಟ್ಟಿ ಹೋಗೋ ಸುದ್ದಿ ಇಲ್ಲ ನೋಡು. ಹಂಗಲ್ಪ, ಹಂಗಾರೆ ಪಂಚರು ಒಪ್ಪಬೇಕಲ್ಲ. ಪಂಚಾಯತ್ಗೆ ಕಟ್ಟಿ ಹೋಗ್ಲಾರ್ದಂಗೆ ಪರಿಮಳನ ಮನ್ಯಾಗ ಪಂಚಾಯತ್ಗೆ ಮಾಡಿದ್ರ ನೋಡಪ್ಪ, ನಿನಗೂ ಪರಿಮಳಗೂ ಸಂಬಂಧ, ನನಗೂ ಪರಿಮಳಗೂ ಸಂಬಂಧ ಇಲ್ಲ. ಗೊತ್ತಾತ? ಏನ ಮನೆ ತುಂಬಿಸ್ಕೆ ಅಂತ ಹೇಳಕತ್ತಾರ ಅವರು. ನಿನ್ನ ಮದುವೆ ಮಾಡ್ಕೊಳಕ ಬೇಕಂತ ಹೇಳಕತ್ತಾರ. ನಿನ್ನ ಅನಿವಾರ್ಯ ನಮಗೆ ಅಂತ ಹೇಳಿ ನಾವು ಮನೆ ತುಂಬಿಸ್ಕೆ ಅಂತೀವಿ. ಬಿಟ್ರೆ ಅದು ನಿಮ್ಮವು ಬಂದು ನೋಡ್ಕೊಂಡು ಒಪ್ಪಿಗೆ ಕೊಟ್ಟ ಮೇಲೆ ಹಂಗೆ ಎಲ್ಲ ಹೇಳಕ್ಕೆ ಬರಂಗಿಲ್ಲ. ನಾವು ಅದನ್ನೆಲ್ಲ ಪಂಚಾಯತ್ಗೆ ಗಟ್ಟಿಯಾಗಿ ಮಾತಾಡಕ್ಕೆ ಬರೋದಿಲ್ಲ, ಗೊತ್ತನ? ಕೆಲವೊಂದು ಸೂಕ್ಷ್ಮ ಎಲ್ಲ ಇರ್ತಾವೆ, ಎಲ್ಲ ನಿಮ್ಗೆ ಹೇಳಕ್ಕಾಕತ್ತನ? ಮದುವೆ ಅನ್ನಕತ್ತಾರ? ಯಾರ್ದು ಮದುವೆ? ಒಂದು ಮಾತಾಡ್ತಕತ್ತಿ, ಒಂದು ಮಾತಾಡ್ತದಂಗಿಲ್ಲ. ಈ ಸುಡ್ಗಾಡ್ ಕಿವಿ ಮಷೀನ್ ಸರಿನೇ ಇಲ್ಲ ಬಿಡ. ಇದು ಹಕ್ಕೊಂಡ್ರು ಹಕ್ಕೆಲ್ಲಾರ್ದಂಗ ಅನ್ಸಕತ್ತೈತಿ. ಯಾರ್ದು ಮದುವೆ ಇರ್ಬೋದು ನಮ್ಮ ಮನ್ಯಾಗದು? ಇನ್ಯಾರು ಇರ್ತೈತೆ? ನಂದ, ನಮ್ಮ ಅಣ್ಣಂದು. ನಮ್ಮ ಅಣ್ಣ ನನ್ನ ಮದುವೆ ಆಗೋ ತನಕ ಅವ ಆಗಂಗಿಲ್ಲ, ನಂದ ಇರ್ತೈತಿ. ಅಪ್ಪನ ಕೇಳೇ ಬಿಡ್ತೇನೆ. ಏನ ಇತ್ತಾಗ ಬಾರ್ಲೆ, ನಿನ್ನ ಅಪ್ಪನ ಹತ್ರ ಮಾತಾಡ್ಬೇಕು. ಯಪ್ಪ ಯಪ್ಪ, ನೀ ಭಾಳ ಟೆನ್ಷನ್ ಮಾಡ್ಕೊಂಡಿ. ನೀ ಯಾಕೆ ಟೆನ್ಷನ್ ಮಾಡ್ಕೊಂಡಿ ಅಂತ ಹೇಳಿ ನಂಗೆ ಗೊತ್ತಾಯ್ತು. ಯಪ್ಪ, ನಿನ್ನ ಟೆನ್ಷನ್ನಿಗೆ ಕಾರಣ ಯಾರು ಗೊತ್ತನ? ನಾನು. ನೀನು ನನ್ನ ಮದುವೆ ಎಲ್ಲಿ ಮಾಡಾಕತ್ತಿಯಲ್ಲ ಅದಲ್ಲ, ಅದಕ್ಕೆ ಭಾಳ ಟೆನ್ಷನ್ ಮಾಡ್ಕೊಂಡಿ ನೀನು. ನಾ ದೊಡ್ಡ ಮನೆ ಬಿಟ್ಟು ಹೋಗ್ಬಿಡ್ತೇನೆ ಅಂತ ಹೇಳಿ. ಇಲ್ಲಪ್ಪ, ಹಾಗೆಲ್ಲ ಮಾಡಬೇಡ. ಮನೆ ಹೇಳ್ತಾನಕ್ಕೆ ಯಾರು ಬರ್ತಾರೆ ನೋಡು, ಅಂಥವ್ರನ್ನ ಮದುವೆ ಮಾಡಪ್ಪ. ನಾ ಇದೇ ಮನ್ಯಾಗೆ ಇರ್ತೀನಿ. ಈ ಮನೆ ಬಿಟ್ಟು, ನೀನು ಬಿಟ್ಟು, ಅವನ್ ಬಿಟ್ಟು, ಅಣ್ಣನ ಬಿಟ್ಟು ನಂಗೆ ಹೋಗಕ್ಕೆ ಮನಸ್ಸಿಲ್ಲಪ್ಪ. ನೀನು ನನಗೆ ಮದುವೆ ಮಾಡಕತ್ತಿ ಅಂತ ಹೇಳಿ ಕೇಳಿ ಭಾಳ ಖುಷಿ ಆಯ್ತಪ್ಪ ನಂಗೆ. ನೋಡಲೇ ನೋಡು, ಆ ಕೂಸು ಎಷ್ಟು ಕನಸು ಕಟ್ಕೊಂಡತಿ ನೋಡು, ಎಷ್ಟು ಚಂದ ಕನಸು ಕಂಡತಿ ನೋಡು. ಕಿವುಡಿ ಆದ್ರೂ ಅರ್ಧಂಬರ್ಧ ಪೇದ್ದೆ ಆದ್ರೂ ಅಕ್ಕಿ ನಮ್ಮನ್ನು ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ. ನಾವು ಮಾಡಿದ ಮದುವೆ ಮಾಡ್ಕೊಂಡು ಇಲ್ಲೇ ಇರ್ತಾನೆ, ಮನೆ ಹೇಳ್ತಾನಕ್ಕೆ ಇದ್ದು ಹುಡುಗನ್ನ ತೊಗೊಂಡು ಬಂತ ನೋಡು. ಅಕ್ಕಿಗೆ ಇದ್ದಷ್ಟು ಬುದ್ಧಿ ನಿನಗರ ಐತನ? ಅಕ್ಕಿದೊಂದು ಸ್ವಲ್ಪ ಲದ್ದಿ ತಿಂದ್ರು ನಿಂಗೆ ಬುದ್ಧಿ ಬರೋದಿಲ್ಲ ಅಲ್ಲೇ ದರಿದ್ರದವನೇ. ಹೋಗು, ನನ್ನ ಹತ್ರ ನಿಲ್ಬೇಡ. ನಿನ್ನ ಮುಖ ನೋಡಕ್ಕೆ ನಂಗೆ ಮನಸ್ಸಿಲ್ಲ. ನನಗೆ ನಿನ್ನ ಮುಖನೂ ತೋರಿಸ್ಬೇಡ. ನಡಿ ಇಲ್ಲಿಂದ ಫಸ್ಟೇ ನೀನು. ಯಪ್ಪ ಅದು ಹಂಗಲ್ಪ, ತಡಿಪ, ನನ್ನ ಮಾತಾರ ಕೇಳು. ನಿನ್ನ ಮಾತು ಕೇಳೋದು ಬೇಡ, ಏನು ಬೇಡ. ನೀನು ನಿಮ್ಮವ್ವ ನಾಳೆ ಬೆಳಗ್ಗೆ ಬಂದ ಮೇಲೆ ಮನೆಗೆ ಸೇರ್ಬೇಕು. ನೀನು ಅಲ್ಲಿ ತನಕ ಮನೆಗೆ ಬಂದೆ ಅಂದ್ರೆ ಸಿಗದು ಬಾಗಿಲಿಗೆ ತೋರಣ ಕಟ್ಟಿಬಿಡ್ತಾನೆ ಹಂಗೆ ಬಡ್ಡಿ ಮಗನ್ ತಂದು. ಅಣ್ಣ ನಿಂಗೆ ಗೊತ್ತಿರ್ತೈತಿ ಗಂಡು ಯಾವ ಊರಿದ್ದ, ಏನು ಓದ್ಯಾನ ಅಣ್ಣ? ಏನು ಕೆಲಸ ಮಾಡ್ತಾನ? ಒಳ್ಳೆ ಕೆಲಸ ಆಗದಾನೇನು? ವರ್ಕ್ ಫ್ರಮ್ ಹೋಮನ? ಏನು ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತಾನೆ? ಎಲ್ಲಿ ಕೆಲಸ ಮಾಡ್ತಾನೆ ಅಣ್ಣ? ಬೆಂಗಳೂರು ಏನು ಮಂಗಳೂರು? ಎಲ್ಲಿ ಕೆಲಸ ಮಾಡ್ತಾನೆ ಹೇಳ ಅಣ್ಣ? ಈಕೋಬೇಕು ನನ್ನ ಜೀವ ತಿನ್ನಾಕತ್ಬಿಟ್ಲು. ಇಟ್ಟು ತನಕ ಊರನವರೆಲ್ಲ ತಿಂದು ಹೋಗ್ಯಾರ ನನ್ನ ಜೀವನ. ಈಕೆ ಮನೆಗೆ ಬಂದ ತಕ್ಷಣ ಬೇಕು ಶುರು ಮಾಡ್ಕೊಂಡಾರ. ಹ್ಞೂ ವರ್ಕ್ ಫ್ರಮ್ ಹೋಮ್ ಬೇಕಂದ್ರೆ, ಬ್ಯಾಡ ಅಂದ್ರೆ ಎಲ್ಲಿ ವರ್ಕ್ ಮಾಡ್ತಾನೆ ಅಲ್ಲೇ, ಗೊತ್ತಾನ? ನಿಂಗೆ ದೊಡ್ಡ ರಾಜ್ಕುಮಾರನ ತಂದು ಕಟ್ತಾನೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಬೇಡ. ಎಣ್ಣ ನೀ ಅವನ ಹತ್ರ ಭಿಕ್ಷೆ ಏನು ಬೇಡ. ನನ್ನ ತಂಗಿ ಭಾಳ ಇಂಟೆಲಿಜೆಂಟ್ ಅದಾಳ, ಜಾಣ ಅದಾಳ ಅಂತಾನೆ ಹೇಳಿ ನೀನು.
ನನ್ನ ತಂಗಿ ಪೇದಿದ ಅಂತೆಲ್ಲ ಹೇಳ್ಬೇಡ ನೀನು. ಮತ್ತು ನಿನ್ನ ಭಾಳ ಕೀಳು ಕಾಣ್ತಾನ, ಹೌದಲ್ಲ? ನೀನು ಹಂಗೆಲ್ಲ ಹೇಳ್ಬೇಡ. ನನ್ನ ತಂಗಿ ಭಾಳ ಜಾಣದಾಳ, ಎಲ್ಲ ಥರ ಅಡುಗೆ ಮಾಡಕ್ಕೆ ಬರ್ತೈತಿ ಅಂತಾನೆ ಹೇಳಿ ನೀನು. ಅವ್ ಬಂದ್ರೆ ನಾ ಮಾತಾಡ್ತೇನೆ ಅವನ ಹತ್ರ. ಯಾವಾಗ ಬರ್ತಾರಂತ ಮನೆಗೆ? ಅವರು ಅವರಪ್ಪ ಎಲ್ಲರನ್ನೂ ಕರ್ಕೊಂಬರ್ತಾರನ? ಯವ್ವ ಪುಣ್ಯಾತ್ಗಿತ್ತಿ, ನನ್ನ ಕೈ ಬಿಟ್ಟುಬಿಡು ಸಾಕು. ಸೊ ಆದರೂ ನಾನು ನಮ್ಮ ತಂಗಿ ನೋಡಿ ಎಷ್ಟು ಕನಸು ಕಟ್ಕೊಂಡಾಳ. ನಾ ಹಿಂಗೆ ಮಾಡಬಾರ್ದಾಗಿತ್ತು. ನಮ್ಮ ತಂಗಿಗೆ ಎಷ್ಟು ಬೇಜಾರಾತೇನ. ಇರಲಿ ಅಂದಂಗೆ ನಮ್ಮ ತಂಗಿಗೆ ಒಂದು ಒಳ್ಳೆ ಹುಡುಗನ ತಂದ ಮದುವೆ ಮಾಡ್ತಾನೆ. ವೀಕ್ಷಕರ ಎಲ್ಲರೂ ನೋಡ್ರಿ, ನಂದ ಮದುವೆ ಅಂತ. ನನ್ನ ಮದುವೆಗೆ ನೀವೆಲ್ಲರೂ ಬರ್ಬೇಕು, ತಪ್ಪದ ಬರ್ಬೇಕು. ನನ್ನ ಮದುವೆ ದಿನ ಎಲ್ಲರೂ ಬಂದು ಊಟ ಮಾಡಿ ತಾಂಬೂಲ ತೊಗೊಂಡು ಹೋಗ್ಬೇಕ್ರೆ. ಮತ್ತು ಹಂಗೆ ಹೋಗ್ಬೇಡ್ರಿ. ನಮ್ಮ ಅಪ್ಪಂಗೆ ಹೇಳಿ ಚಲೋ ಚಲೋ ಅಡುಗೆನ ಮಾಡಿಸಿರ್ತಾನೆ. ಬಂದವರಿಗೆಲ್ಲ ಒಂದೊಂದು ಸೀರೆ ಕೊಡಕ್ಕೆ ಹೇಳ್ತೇನೆ. ನಮಸ್ಕಾರ ರೀ ವೀಕ್ಷಕರ, ಎಲ್ಲರಿಗೂ ನನ್ನ ಮದುವೆಗೆ ಬರ್ರಿ ಅಂತ ಹೇಳ್ತಾ, ಮತ್ತು ನಮ್ಮ ಚಾನಲ್ ನೋಡಕತ್ತೀರಿ ಎಲ್ಲರೂ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನಾನು ಮದುವೆ ತಯಾರಿ ಮಾಡ್ಕೊಂತೇನೆ ರೀ. ನಾಳೆ ನಮ್ಮ ಅವ್ವ ಬರ್ತಾಳಂತ. ಅವ್ಗೆ ಹೇಳಬೇಕು ಈ ಸುದ್ದಿನ. ಭಾಳ ಖುಷಿ ಪಡ್ತಾಳೆ ನಮ್ಮವ್ವ. ಈಗ ಫೋನ್ ಮಾಡಾರೆ ಹೇಳೇ ಬಿಡ್ತೇನೆ ಈಕಿಗೆ. ಆಮೇಲೆ ಎಲ್ಲರೂ ಕೇಳ್ರಿ, ಮತ್ತು ನೀವು ನನ್ನ ಗಂಡನಿಗೆ ಹೇಳಿರಿ ನಾನು ಕ್ಯೂಟ್ ಇದ್ದೀನಿ, ಅರ್ಧಂಬರ್ಧ ಪೆದ್ದದೇನಿ ಅಂತ ಹೇಳಿ ಹಾಗೆಲ್ಲ ಹೇಳಬೇಡ್ರಿ. ನನ್ನ ಸಂಸಾರಕ್ಕೆ ನೀವು ಎಲ್ಲರೂ ಸೇರಿ ಹೆಲ್ಪ್ ಮಾಡಿರಿ. ನಾನು ಭಾಳ ಜಾಣದೇನೆ ಅಂತಲೇ ಹೇಳ್ಬೇಕು ನೀವು ಮದುವೆಗೆ ಬಂದಾರೆ ಎಲ್ಲರೂ. ಥ್ಯಾಂಕ್ಸ್, ನಿಮ್ಮಿಂದ ಒಳ್ಳೆ ಹೆಲ್ಪ್ ಆಕೈತೆ ನಂಗೆ. ಥ್ಯಾಂಕ್ಸ್ ರೀ.